ಹನಿಮೂನ್ಗೆ ಎಲ್ಲಿ ಪ್ಲಾನ್ ಮಾಡಿದ್ದೀರಾ? ಅಬ್ಬಾ ಹನಿಮೂನ ಅದ್ರ ಬಗ್ಗೆ ಎಲ್ಲ ಮಾತಾಡಿಲ್ಲ. ಅದ್ರ ಬಗ್ಗೆ ಹೇಗೋ ಮಾತಾಡೋದು? ಹೇಗೆ ಅಂದ್ರೆ ಬಾಯಲ್ಲಿ ಮೊದ್ಲು ಅಕ್ಕ ಬಂಡ್ ಜೊತೆ ಮಾತಾಡಿ ಹನಿಮೂನ್ ಫಿಕ್ಸ್ ಮಾಡ್ಕೊಂಡ್ಬಿಡಪ್ಪ. ನೀನೇನೋ ಇನ್ನು ಚಿಕ್ಕ ಹುಡ್ಕೊಂತಾರ. ಹೋಗಲ್ಲ, ನನ್ ಕೈಲಿ ಆಗಲ್ಲ. ಇವಾಗ ನಾನು ಅವಳಿಗೆ ಏನೋ ಹೇಳಕ್ ಹೊರಟಿರ್ತೀನಿ, ಅವಳು ಇನ್ನೇನೋ ಹೇಳಿರ್ತಾಳೆ. ನಾನ್ ಏನ್ ಹೇಳಕ್ ಹೊರಟ್ನೋ ಅದೇ ಮರ್ತೋಗಿರತ್ ಕಣ. ಏನಬ್ಬ ಮೈದ ನೀನು, ನಿನ್ನ ಗುರಿ ನೀನು ಮುಖ್ಯ ಕಣೋ. ಯಾರೇನಂದ್ರು ತಲೆ ಕೆಡ್ಸ್ಕೋಬಾರ್ದು, ನೀನ್ ಧೈರ್ಯವಾಗಿರ್ಬೇಕು. ಬಾ ಮೈದ, ಈಗ ನಿನ್ನ ಗುರಿ ಹನಿಮೂನ್. ಹೋಗು ಬಾ ಮೈದ, ಹೋಗು. ಅಕ್ಕ ಬಾಂಡ್ ಜೊತೆ ಮಾತಾಡು. ಬಾಮಿ, ಅದ್ರ ಬಗ್ಗೆ ಎಲ್ಲ ಹೇಗೋ ಮಾತಾಡೋದು? ಅಯ್ಯೋ, ಅದನ್ನು ನಾನು ಹೇಳ್ಕೊಡ್ಬೇಕಾ? ನೋಡು ಬಮ್ಮೈದ, ಮನೆಗೆ ಹೋಗ್ಬೇಕಾದ್ರೆ ಏನಾದ್ರೂ ಅವಳಿಗೋಸ್ಕರ ತಗೋ, ಅದನ್ನ ರೊಮ್ಯಾಂಟಿಕ್ ಆಗಿ ಕೊಡು. ಅವಳ ಜೊತೆ ಕಾಲ ಕಳಿ, ಈ ವಿಷಯನ ಪ್ರಸ್ತಾಪ ಮಾಡು. ಸಿಂಪಲ್. ವರ್ಕೌಟ್ ಆಗುತ್ತೆ ಅಂತ್ಯಾ? ಡೌಟೇ ಬೇಡ ಬಮ್ಮೈದ, ಹುಡುಗಿರು ಇಂಥದಕ್ಕೆಲ್ಲ ರಪ್ಪ ಅಂತ ಬೀಳ್ತಾರೆ. ಬಾಮಿ, ಅದು ಸತ್ಯ, ನೆನ್ಪಿರ್ಲಿ. ಬಾಮೈದ, ಪ್ರೀತಿ ವಿಷಯ ಬಂದ್ರೆ ಎಲ್ಲ ಹೆಣ್ಮಕ್ಳು ಒಂದೇ ಕಣ. ನೀನ್ ಪ್ರೀತಿ ತೋರ್ದಷ್ಟು ಮೇಣತ್ತರ ಹಂಗೆ ಕರ್ಗೋಗ್ಬಿಡ್ತಾರೆ. ಹಾಗಂತ್ಯ? ಹಾಗಿದ್ರೆ ಸತ್ಯನ್ ಏನ್ ತಗೊಂಡೋಗ್ಲಿ? 2 ಸ್ಕ್ರೂ ಡ್ರೈವರ್, 1 ಕಟಿಂಗ್ ಪ್ಲೇಟ್ ತಗೊಂಡೋಗ್ಬಿಡು. ಹಾ, ಆನ್ ದ ವೇ ಹಾರ್ಡ್ವೇರ್ ಅಂಗಡಿ ಇದೆ ಅಲ್ಲಿ. ದಟ ಎಲ್ಲ ನನ್ನನ್ನೇ ಕೇಳ್ತಲ್ಲ, ಅವಳು ನಿನ್ನೆಂಟಿ ಕಣೋ, ನಿನಗ್ ಗೊತ್ತಿರ್ಬೇಕು. ಬಾಮೈದ, ನೀ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಹೌದು. ಪ್ಲೀಸ್ ನೀನೇ ಹೆಲ್ಪ್ ಮಾಡೋ ಪ್ಲೀಸ್. ಮುದ್ದು ಇರು, ನನ್ನ ದಿವ್ಯ ದೃಷ್ಟಿಲಿ ಯೋಚನೆ ಮಾಡ್ತೀನಿ. ಇರೋ, ಬಾಮೈದ, ಒಂದ್ ಕೆಲ್ಸ ಮಾಡು. ಹೋಗ್ತಾ ಒಂದ್ ಒಳ್ಳೆ ಕಾಸ್ಟ್ಲಿ ಮೊಬೈಲ್ ಗಿಫ್ಟ್ ಕೊಟ್ಬಿಡು. ಸುಮ್ನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀಯಾ? ಇರೋ ಮೊಬೈಲ್ ತಿಪ್ಪೆಗೆ ಬಿಸಾಕ್ಲ ಅಂತ ಬೈತಾಳ. ಅದು ನಿಜಾನೇ. ಬಾಮೈದ, ಅಕ್ಕ ಬಣ್ಣಿಗೆ ಹೇಗಿದ್ರು ಬೈಕ್ ಅಂದ್ರೆ ಇಷ್ಟ, ಒಂದ್ ಬೈಕ್ ಕೊಡ್ಸ್ಬಿಡು. ಲೇ, ಮನೆಗೆ ಹೋಗ್ತಾ ಬೈಕ್ ತಗೊಂಡ್ ಹೋಗಕ್ಕಾಗತ್ತೇನೋ? ಇವತ್ತಾಗದ್ ಹೇಳೋ. ಇವತ್ತಾಗದೆ ಇದ್ರು ಅಕ್ಕ ಬಣ್ಣಂಗ್ ನೀನ್ ಬೈಕ್ ಗಿಫ್ಟ್ ಮಾಡಕ್ ಆಗಲ್ಲ ಬಿಡು. ಯಾಕಂದ್ರೆ ಸೀತಮ್ಮ ಆಮೇಲೆ ನೀನು ಕ್ಲಾಸ್ ತಗೋತಾರೆ. ಏಯ್, ಹಿಂಗ್ ಹೇಳಿದ್ರೆ ಹಂಗೆ ಹೇಳ್ತೀಯ, ಹಂಗ ಹೇಳಿದ್ರೆ ಹಿಂಗೆ ಹೇಳ್ತೀಯ. ಕರೆಕ್ಟ್ ಆಗಿ ಏನೋ ಒಂದು ಐಡಿಯಾ ಕೊಡೋ ಪುಣ್ಯಾತ್ಮ. ಬೈಬೇಡ ಕಣೋ, ಅಪರೂಪಕ್ಕೆ ಸಿಕ್ಕಿದ್ದೀನಿ. ಯಾಕೋ? ಹಾ, ಈಗ ಕರೆಕ್ಟಾಗಿ ಯೋಚನೆ ಮಾಡ್ತೀನಿ ತಡಿ. ಒಂದ್ ಐಡಿಯಾ ಬಂತು ಕಣ. ಏನೋದು? ಹಳೆ ಸಿನಿಮಾ ಎಲ್ಲ ನೋಡಿದ್ಯಾ? ನೆಟ್ಟಗೆ ನಿಂತ್ಕೋ. ಅಮ್ಮ, ಅದು ಸತ್ಯ ನಿಮ್ ಕೆಲ್ಸನ ಸುಲಭ ಮಾಡಿದ್ಲು. ನನಗೆ ಆಫೀಸಿಗೆ ಲೇಟ್ ಆಗ್ತಾರೆ, ನಾನು ಬರ್ತೀನಿ. ಬಾಯ್ ಅಮ್ಮ. ಬಾಯ್ ಸತ್ಯ. ಹೇ ಹುಡುಗಿ, ನಾನು ಬಂದು ಕುಂಕುಮ ಇಡ್ತೀನಿ ಅಂತ ಹೇಳಿದ್ದೆ ತಾನೆ? ಅಷ್ಟರೊಳಗೆ ನೀನು ಕುಂಕುಮ ಇಡೋ ಅಗತ್ಯ ಏನಿತ್ತು? ಯಾಕತ್ತೆ, ನಾನು ಇಡಬಾರ್ದಿತ್ತ? ನನ್ನ ಮತ್ತೆ ನನ್ನ ಮಗನ ಮಧ್ಯೆ ಬರೋದಕ್ಕೆ ನೀನ್ ಯಾರು? ನೋಡ್ ಹುಡುಗಿ, ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಅಲ್ಲ ಅತ್ತೆ, ಕುಂಕುಮ ಇಡೋದ್ ತಾನೇ ಮುಖ್ಯ. ನೀವಿಟ್ರೇನು ನಾನಿಟ್ರೇನು? ಅದಕ್ಕೆ ಒಳ್ಳೆ ಮನಸ್ಸಿರ್ಬೇಕು. ಅದು ನಿನ್ನ ಹತ್ರ ಇಲ್ಲ. ಇಷ್ಟಕ್ಕೂ ನೀನ್ ಯಾಕೆ ನನ್ನನ್ನು ಅತ್ತೆ ಅತ್ತೆ ಅಂತ ಕರಿತಾ ಇದೀಯಾ? ಮೊದಲು ಹೇಗೆ ಕರಿತಿದ್ಯೋ ಹಾಗೆ ಕರೆದ್ರೆ ಸಾಕು. ನೀನ್ ಕರೀದೇ ಹೋದ್ರೂ ನನಗೇನ್ ನಷ್ಟ ಇಲ್ಲ. ಅದ್ ಹೇಗಾಗತ್ತೆ ಅತ್ತೆ? ಗಂಡನಮ್ಮ ಅತ್ತೆನೇ ಅಲ್ವಾ ಅತ್ತೆ? ನೋಡ್ ಹುಡುಗಿ, ಇಂಥ ಕಪಿಚೇಷ್ಟೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಯ್ಯೋ, ಯಾಕತ್ತೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ?
ಕೂಲ್. ನನಗೆ ಗೊತ್ತು ನೀವು ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತಿರ್ತೀರಾ ಅಂತ. ಯಾಕೆ? ನಿಮಗೆ ಭಯ. ಎಲ್ಲಿ ನೀವು ನಿಮ್ಮ ಮಗನ ಥರ ನನ್ನನ್ನು ಇಷ್ಟಪಟ್ಬಿಡ್ತೀರೋ ಅಂತ ಅಲ್ವಾ ಅತ್ತೆ? ನನ್ನ ಮಗ ನಿನ್ನನ್ನು ಒಪ್ಕೊಂಡ ತಕ್ಷಣ ನೀನ್ ನನ್ನ ಸೊಸೆ ಆದೆ ಅಂತ ಅನ್ಕೋಬೇಡ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆ ಭ್ರಮೆನೂ ಇಟ್ಕೋಬೇಡ. ನನಗೆ ನಂಬಿಕೆ ಇದೆ ಅತ್ತೆ. ಅದೇ ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ಶುದ್ಧ ಮನಸ್ಸಿಂದ ಏನಾದರೂ ಅಂದ್ಕೊಂಡ್ರೆ ಅದು ಆಗೇ ಆಗತ್ತೆ ಅಂತ. ನಾನು ಕಾರ್ತಿಕ್ನ ಮದುವೆ ಆದಾಗಿಂದ ಅಂದ್ಕೋತಾ ಇರೋದು ಮತ್ತೆ ದೇವ್ರ ಹತ್ರ ಬೇಡ್ಕೋತಾ ಇರೋದು ಒಂದೇ ಅತ್ತೆ. ನಿನ್ನ ಮಗಳು ಪುಣ್ಯ ಮಾಡಿದ್ಲು ಕಣೆ ಜಾನಕಿ. ಇಲ್ದಿದ್ರೆ ಅಂತ ಬಂಡು ಹುಡುಗ ಬದಲಾಗಿ ಜವಾಬ್ದಾರಿ ಕಲ್ತ್ಕೋತಾ ಇದ್ದ. ಹೌದು, ಅವನೇನು ದೊಡ್ಡ IAS ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಅವನು IAS ಆಫೀಸರು, ಪ್ರತಿ ತಿಂಗಳು ಲಕ್ಷ ತಂದು ಕೊಡ್ತಾನಲ್ವಾ, ಅದಕ್ಕೆ. ನಾನು ಬೇರೆ ದೊಡ್ಡ ಬಂಗ್ಲೆಯಲ್ಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ದರ್ಬಾರ್ ನಡೆಸ್ತಿದ್ದೀನಲ್ವಾ. ಎಲ್ಲ ನನ್ನ ಕರ್ಮ. ಪುಣ್ಯ ಮಾಡಿದ್ರೆ ಆ ನನ್ನ ಮಗ ಯಾಕೆ ನನ್ನ ಗಂಟು ಬೀಳ್ತಿದ್ದ? ಅಷ್ಟು ಗೊತ್ತು ತಾನೆ. ಈಗಲಾದರೂ ಸ್ವಲ್ಪ ಒಳ್ಳೆ ಬುದ್ಧಿ ಕಲಿ. ಮುಂದಿನ ಜನ್ಮದಲ್ಲಾದರೂ ಚೆನ್ನಾಗಿರ್ತೀಯ. ನೋಡು, ಸುಮ್ಮನೆ ನನ್ನನ್ನು ರೇಗಿಸ್ಬೇಡ. ನನಗೆ ಆಲ್ರೆಡಿ ಗಂಡನೇ ಬೇಡ ಅಂತ ಕೂತಿದ್ದೀನಿ. ನೀನ್ ನೋಡಿದ್ರೆ ಅವನನ್ನ ಮನೇಲಿ ಇರಿಸ್ಕೊಳ್ಳೋದು ಅಲ್ಲದೆ ಅವನ್ ಗುಣಗಾನ ಮಾಡ್ಕೊಂಡು ಕೂತಿದ್ಯಾ. ಅಜ್ಜಿ, ನಿನ್ನ ಗಂಡ ಬಂದ ಕಣೆ. ಏನೇನೋ ಮಾತಾಡ್ಬೇಡ. ಅವ್ನು ಕಷ್ಟಪಟ್ಟು ಕೆಲಸ ಮಾಡಿ ದಣದ್ ಬಂದಿರ್ತಾನೆ, ಕಾಟ ಕೊಡ್ಬೇಡ. ಅಜ್ಜಿ ಅಜ್ಜಿ ಇಲ್ಲಿ ನೋಡಿ, ಇವತ್ತಿನ ಸಂಬಳ 700 ರೂಪಾಯಿ ತಗೊಳ್ಳಿ. ದಿವ್ಯಾ ನನ್ನ ಮಗುಗೋಸ್ಕರ ನಾನು ಇಡ್ತಿರೋ ಮೊದಲನೇ ಹೆಜ್ಜೆ. ಆಶೀರ್ವಾದ ಮಾಡಿ ಅಜ್ಜಿ. ಒಳ್ಳೇದಾಗ್ಲಪ್ಪ. ಹೇಳು. ನೀನು ಹೇಳ್ದಾಗೆ ಹೊಸ ಜೀವನ ಶುರು ಮಾಡ್ತೀನಿ ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡಿದೆಯಲ್ಲ, ನಮಗೆಲ್ಲ ತುಂಬ ಖುಷಿಯಾಗಿದೆಪ್ಪ. ಹೇಳು, ಇದು ನೀನು ಸಂಪಾದನೆ ಮಾಡಿದ ದುಡ್ಡು. ಇದು ನಿನ್ನ ಹತ್ರನೇ ಇರಬೇಕು. ತಗೋ, ಇಟ್ಕೋ. ಏನ್ ಮಾಡ್ತಿದ್ಯಾ? ದುಡ್ಡು ಲಕ್ಷ್ಮಿ ಕಣೆ. ಅದನ್ನ ಯಾರಾದ್ರೂ ಹೀಗೆ ಮುದ್ದೆ ಮಾಡ್ತಾರಾ? ಗಂಡ ಸಂಪಾದನೆ ಮಾಡಿ ಮನೆಗೆ ಬಂದ್ರೆ ಹೀಗೇನೆ ಮಾಡೋದು. ನೀನು ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ. ಅದ್ ನನಗೂ ಗೊತ್ತು. ಈ ನನ್ನ ಮಗನ ಜೊತೆ ಇದ್ರೆ ಉದ್ಧಾರ ಆಗಲ್ಲ ಅಂತ. ಇವತ್ತು ಇಡೀ ದಿನ ಈ 700 ರೂಪಾಯಿಗೋಸ್ಕರ ದುಡ್ದಿದ್ದೀನಿ. ಏನ ಈ ಜುಜ್ಬಿ 700 ರೂಪಾಯಿಲಿ ನನ್ನ ಮಗುನ್ ಸಾಕ್ತೀಯಾ? ಇದ್ರಲ್ಲಿ ಒಂದು ಲಿಪ್ಸ್ಟಿಕ್ಕು ಬರಲ್ಲ. ದುಡಿತಾನಂತೆ, ದುಡಿತಾನೆ. ಇವತ್ತಿದು 700 ರೂಪಾಯಿ. ದಿನ ದುಡಿದ್ರೆ ದುಡಿಮೆ ಆಗುತ್ತೆ. ಒಂದು ಸಂಸಾರನ ಆರಾಮಾಗಿ ಸಾಗಿಸ್ಬೋದು. ಅಷ್ಟು ಸಂಪಾದನೆ ಆಗುತ್ತೆ. ನನಗೆ ಸುಳ್ಳು ಹೇಳಿ ಯಾಮಾರಿಸಿ ಮದುವೆ ಆದೆ. ಇವಾಗ ನೋಡಿದ್ರೆ ಈ ಕೂಲಿ ದುಡ್ಡಲ್ಲಿ ಜೀವನ ಮಾಡು ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ದುಡ್ಡು 1 ರೂಪಾಯಿ ಆದ್ರೂ ದುಡ್ಡೇ, ಲಕ್ಷ ಆದ್ರೂ ದುಡ್ಡೇ. ದುಡ್ಡು ಅಂದ್ರೆ ದೇವ್ರು ಕಣೆ, ಲಕ್ಷ್ಮಿ. ಅವಳ ಹತ್ರ ದುರಹಂಕಾರ ತೋರಿಸಿದ್ರೆ ಅನುಭವಿಸ್ತೀಯ ನೀನು. ಸುಮ್ಮನೆ ಇರಮ್ಮ, ಸಾಕು. ದೊಡ್ಡ ಉಪದೇಶ ಮಾಡಕ್ ಬರ್ತೀಯ? ಏಯ್, ಈ ರೀತಿ ನನ್ನನ್ನು ಇಂಪ್ರೆಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ
ಅದನ್ನ ಇಲ್ಲಿಗೆ ಮರ್ತ್ಬಿಡು. ನಾನು ಈ ಜುಜ್ಬಿ ದುಡ್ಗೆಲ್ಲ ಬೀಳ್ತೀನಿ ಅಂತ ಮನ್ಸಲ್ಲಿ ಅನ್ಕೋಬೇಡ. ದಿವ್ಯಾ, ಇನ್ನು ಒಂದೇ ಒಂದು ಮಾತಾಡಿದ್ರು ಕಪಾಳಕ್ಕೆ ಹಾಕ್ತೀನಿ ನೋಡು. ದಡ್ಡಿ ಇವಳು. ಇಷ್ಟೊಂದು ಹಿಂಟ್ ಕೊಡ್ತಾ ಇದ್ದೀನಿ, ನನ್ನ ಕಡೆ ತಿರ್ಗೇ ನೋಡ್ತಾ ಇಲ್ವಲ್ಲ. ಇವಳಿಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇವಳಿಗೇನಿದ್ರು ಇವಳ ಸ್ಟೈಲಲ್ಲೇ ಹೇಳಬೇಕು. ಮಾಡ್ತೀನಿರು. ನೋಡ್ತಾ ಇದೆ. ಅಮ್ಮನಿಗೆ ರಾಕೆಟ್ ಎಸಿತೀಯ ನೀನು? ನಾನು ನಿಮ್ಗೆಲ್ಲ ಎಷ್ಟಿದ್ದು ಸತ್ಯನ್ಗೆ. ಬರೀ ಇದೇ ಆಯ್ತು. ನೀವೇನ್ರಿ, ನೀವಾದ್ರೂ ಬುದ್ಧಿ ಹೇಳ್ಬಾರ್ದಾ? ಏನೋ ಅಂತಾರಲ್ಲ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂತ. ನಮ್ಮ ಮನೇಲೂ ಅದೇ ಆಗಿದೆ. ಹೋಗ್ಲಿ ಬಿಡೆ, ಈ ವಯಸ್ಸಿನಲ್ಲಿ ಹುಡುಗಾಟ ಆಡದೆ ಇನ್ನು ಯಾವ ವಯಸ್ಸಿನಲ್ಲಿ ಹುಡುಗಾಟ ಆಡಕ್ಕೆ ಸಾಧ್ಯ? ನಿನ್ನ ವಯಸ್ಸಿನಲ್ಲಿ ಹುಡುಗಾಟ ಆಡಿದ್ರೆ ಆಗಲೇ ನೀನು ನನ್ನ ಬೈದಿಯಲ್ಲ, ಆ ರೀತಿ ಆಗತ್ತೆ. ಎಲ್ಲರೂ ನಗ್ತಾರೆ. ಪೂಜೆಗೆಲ್ಲ ರೆಡಿ ಬೇರೆ ಮಾಡಿಬಿಟ್ಟಿದ್ದಾಳೆ. ಊರ್ಮಿಳಾ, ಊರ್ಮಿಳಾ, ಹಾಕ ಬಾಯ್ಲಿ. ಹಾ, ಬಂದೆ ಬಂದೆ. ಏನಾಯ್ತಕ್ಕ? ಏನೇ ಇದು ಈಗ ಮೇಲಿಂದ ಬರ್ತಾ ಇದೀಯಾ? ಅಕ್ಕ, ಇವತ್ತು ನಾನು ಎದೊಳಗೆ ಸ್ವಲ್ಪ ಲೇಟ್ ಆಯ್ತು. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಕೆಲಸನೂ ಟಕ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಹಾಗಾದ್ರೆ ಮನೆ ಬಾಗಿಲ ಮುಂದೆ ರಂಗೋಲಿ ಹಾಕಿದ್ದು, ಡಿಕಾಕ್ಷನ್ ಹಾಕಿ ಹಾಲು ಕಾಯಿಸಿದ್ದು, ದೇವ್ರಿಗೆ ಪೂಜೆಗೆ ರೆಡಿ ಮಾಡಿದ್ದು ನೀನಲ್ವಾ? ಇಲ್ಲ ಅಕ್ಕ, ನಾನಲ್ಲ. ನಾನು ಈಗ ತಾನೇ ಎದ್ದು ಬರ್ತಾ ಇದ್ದೀನಿ. ಮತ್ ಯಾರೇ? ನನಗೂ ಗೊತ್ತಿಲ್ಲ ಅಕ್ಕ. ಎಲ್ಲ ಕೆಲಸ ಮಾಡಿದ್ದು ನಾನೇ ಚಿಕ್ಕತ್ತೆ. ಸತ್ಯ, ಇಷ್ಟೆಲ್ಲ ಕೆಲಸ ನೀನೊಬ್ಳೆ ಮಾಡ್ದ್ಯಾ? ನನ್ನ ಎಬ್ಬರಿಸ್ಬಾರ್ದಾಗಿತ್ತಾ? ಆರಾಮಾಗಿ ನಿದ್ದೆ ಮಾಡ್ತಿದ್ರಿ. ಇವತ್ತು ಒಂದಿನಾದ್ರೂ ನಿಮಗೆ ಎಚ್ಚರ ಆದಾಗ ಹೇಳಿ ಅಂತ ನಾನು ಸುಮ್ಮನಾದೆ. ಅದಕ್ಕೆ ಎಲ್ಲ ಕೆಲಸನೂ ನಾನೇ ಮಾಡ್ಬಿಟ್ಟೆ. ನೋಡ್ದ್ಯಾ ಅಕ್ಕ, ನಮ್ಮ ಸತ್ಯ ಎಲ್ಲ ಕಲ್ತ್ಕೊಂಡ್ಬಿಟ್ಲು. ಇದ್ಯಾವ ಹೊಸ ನಾಟಕನು? ಇದು ನಾಟಕ ಅಲ್ಲ ಅತ್ತೆ. ಈ ಮನೆ ಸೊಸೆ ಆಗೋ ನಿಮ್ ಮನ್ಸನ್ ಗೆಲ್ಲೋ ಪ್ರಾಮಾಣಿಕ ಪ್ರಯತ್ನ. ಅದು ಸಾಧ್ಯ ಇಲ್ಲ ಅಂತ ಹೇಳದ್ನಲ್ಲ. ಸಾಧ್ಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಪ್ರಯತ್ನನೇ ಪಡೆದೆ ಸೋಲನ್ನು ಒಪ್ಕೋಬಾರ್ದಲ್ವಾ? ಬಿಡಕ್ಕ, ಈ ಮನೆ ಸೊಸೆ ಆಗೋದಕ್ಕೆ ಅವಳು ಏನೆಲ್ಲ ಪ್ರಯತ್ನ ಮಾಡಬೇಕೋ ಅದೆಲ್ಲ ಮಾಡ್ತಿದ್ದಾಳೆ. ಹಿರಿಯರಾಗಿ
ನಾವು ಅವಳಿಗೆ ಪ್ರೋತ್ಸಾಹ ಕೊಡಬೇಕು ಅಲ್ವಾ? ಚಿಕ್ಕತ್ತೆ, ನೀವ್ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ದೀರಾ? ಬಿಡಿ. ಅತ್ತೆಗೆ ಭಯ, ಎಲ್ಲಿ ನಾನು ಅವ್ರ ಮನ್ಸನ್ನ ಗೆದ್ದು ಬಿಡ್ತೀನೋ ಅಂತ. ಇಂಪ್ರೆಸ್ ಆಗಿ ಕಳೆದೋಗ್ಬಿಡ್ತೀನೋ ಅಂತ ಅಲ್ವಾ ಅತ್ತೆ? ಆ ಭಯನ ಮುಚ್ಚಿಡೋದಕ್ಕೆ ಹೀಗ್ ಬೈತಾರೆ. ಬೈಲಿ ಬಿಡಿ. ಬೆಳೆದಿದ್ದಾನೆ, ವಿಷಯ ಎಲ್ಲ ತಿಳ್ಕೊಂಡಿದ್ದಾನೆ. ನೀನು ಅವನನ್ನು ನೋಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಕಣೆ. ಅವನ ಹೆಂಡತಿ ಇದ್ದಾಳಲ್ಲ, ಅವಳೇ ಎಲ್ಲ ನೋಡ್ಕೋತಾಳೆ. ಅಂದ್ರೆ ನಿಮ್ ಪ್ರಕಾರ ನಾನು ನನ್ನ ಮಗನ ಹತ್ರ ಹೋಗ್ಲೇಬಾರ್ದಾ? ಹೋಗಬಹುದು, ಆದರೆ ನೀನು ಹೋಗೋದ್ರಿಂದ ಸತ್ಯಾಗೆ ಉಸಿರು ಕಟ್ಟಿದಾಗ ಆಗಬಾರ್ದು. ಈ ನಿನ್ನ ಪೊಸೆಸಿವ್ನೆಸ್ನಿಂದ ಸತ್ಯನಿಗೆ ಕಷ್ಟ ಆಗ್ಬೋದಲ್ವಾ? ಅವಳು ಕಷ್ಟ ಸುಖನ ನೀನೆಲ್ಲಿ ವಿಚಾರಿಸ್ಕೊಳ್ತೀಯ ಬಿಡು. ಯಾರೇನಾದ್ರೂ ಅನ್ಕೊಳ್ಳಿ, ನಾನು ಇರೋದೇ ಹೀಗೆ ರೀ. ನನ್ನ ಮಗನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಷ್ಟೇ. ಅಯ್ಯೋ ಹುಚ್ಚೆ ಸೀತ, ಮಕ್ಕಳು ಬೆಳೆದು ನಿಂತ ಮೇಲೆ ಅವ್ರನ್ನ ಬಿಟ್ಕೊಡೋದನ್ನು ಕಲ್ತ್ಕೋಬೇಕು ಕಣೆ, ಕಟ್ಟಾಕಬಾರ್ದು. ಕಾರ್ತಿಕ್, ಸತ್ಯ, ಊರ್ಮಿಳ, ಬನ್ರಮ್ಮ, ಬಂದ್ರು. ಏನಾಯ್ತಪ್ಪ ನಿನಗೆ? ಹೊಟ್ಟೆ ನೋವು. ಏನಾಯ್ತಮ್ಮ? ಅಮ್ಮ, ಕಾರ್ತಿಕ್, ಏನಾಯ್ತಮ್ಮ? ಪ್ರೀತ ಹೊಟ್ಟೆ ನೋವಪ್ಪ. ಅಯ್ಯೋ ಅಮ್ಮ, ಕೆಲವೊಂದ್ಸತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗತ್ತಮ್ಮ. ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಹೌದಾ? ಹಾಗಂತೀಯಾ? ಸರಿನಪ್ಪ. ಅಮ್ಮ ಅಮ್ಮ ಹೊಟ್ಟೆ ನೋವು. ಅಯ್ಯೋ ಹೊಟ್ಟೆ ನೋವು ಕಣಪ್ಪ. ಹೋಗಿ ಮಾತ್ರೆ ತಗೊಂಬ ಪ್ಲೀಸ್. ತಡ್ಕೊಳಕ್ ಆಗ್ತಿಲ್ಲಪ್ಪ, ಹೊಟ್ಟೆ ನೋವಪ್ಪ. ಏನು ಆಗಲ್ಲ, ಹೊಟ್ಟೆ ನೋವು. ಮಾತ್ರೆ ತಗೊಂಡ್ ಬರ್ತಾಳೆ ಸತ್ಯ. ನೀನ್ ನೋಡ್ತಿದ್ರೆ ನನ್ನ ಹೊಟ್ಟೆ ನೋವೇ ಹೊಟ್ಟೋಗ್ಬಿಡುತ್ತೆ ಮಗನೇ. ಅಮ್ಮ ಅಮ್ಮ, ಅಯ್ಯೋ ಹೊಟ್ಟೆ ನೋವು. ಅಮ್ಮ, ಮಾತ್ರೆ ಬಂತು. ತಂದೆ ಬಿಟ್ಟಿಯಾ? ಅಯ್ಯೋ ಅಯ್ಯೋ. ಅಮ್ಮ ತಗೊಳ್ಳಿ ಮಾತ್ರೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಮಾತ್ರೆನಾ ತಗೋಬೇಕಾ? ಅದು ಆಮೇಲೆ ತಗೋತೀನೋ ಮಗನೇ. ಅಮ್ಮ, ಮಾತ್ರೆ ತಗೊಂಡಿಲ್ಲ ಅಂದ್ರೆ ಹೊಟ್ಟೆ ನೋವು ಹೇಗೆ ಕಡಿಮೆ ಆಗುತ್ತೆ? ಹೌದಾ? ಅಲ್ಲ, ಸ್ವಲ್ಪ ಹೊತ್ತು ಕಡಿಮೆ ಆದಮೇಲೆ ತಗೋತೀನೋ ಮಗನೇ. ಹೊಟ್ಟೆ ನೋವು ಕಡಿಮೆ ಆದ್ಮೇಲೆ ಮಾತ್ರೆ ತಗೋತೀಯಾ? ನೀವು ಸುಮ್ಮನೆ ಇರಿ, ನಿಮ್ಗೇನು ಗೊತ್ತಾಗತ್ತೆ? ಸೀತಾ ಇತ್ತೀಚೆಗೆ ನಿನ್ನ ಜೊತೆ ಒಂಥರ ವಿಚಿತ್ರವಾಗಿ ನೋಡ್ಕೊಳ್ತಾ ಇದ್ದಾಳೆ, ನಿನಗೆ ಅನಿಸ್ತಾ ಇಲ್ವಾ? ರಾಯರೇ, ಬಹುಶಃ ಮಗನ ಮೇಲೆ ಪ್ರೀತಿ, ಪೊಸೆಸಿವ್ನೆಸ್ಸಿಂದ ಹಾಗೆ ನಡ್ಕೊಳ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಅಂದ್ರೆ ಈಗ ನಿಮ್ಮತ್ತೆ ಒಳಗಡೆ ಹೊಟ್ಟೆ ನೋವು ಅಂದ್ಲಲ್ಲ, ಅದು ನಿಜ ಅಲ್ಲಮ್ಮ, ನಾಟಕ. ಅದ್ ನನಗೆ ಗೊತ್ತು. ಗೊತ್ತಾ? ಮನೆಗೆ ಸೊಸೆ ಬಂದಾಗ ಸಾಮಾನ್ಯವಾಗಿ ಎಲ್ಲ ಅಮ್ಮಂದಿರಿಗೂ ಆತಂಕ ಆಗುತ್ತೆ. ಅದೇ ಸೀತಮ್ಮಂಗೂ ಆಗಿದೆ. ಅದೇ ಸೀತಮ್ಮಂಗೆ ಸ್ವಲ್ಪ ಲೇಟ್ ಆಗಿದೆ ಅಷ್ಟೆ. ಈಗ ನೀನು ಕಾರ್ತಿಕು ಲೇಟಾಗಿ ಸರ್ ಹೋದ್ರಿ, ನಿಮ್ಮ ಮತ್ತೆ ರಿಯಾಕ್ಷನ್ನು ಲೇಟಾಗಿ ಬರ್ತಿದೆ ಅಲ್ವಾ? ನಿಮ್ಮತ್ತೆ ಹೀಗೆ ಆಡ್ತಿರೋದಕ್ಕೆ ಬೇಜಾರು ಮಾಡ್ಕೊಬೇಡಮ್ಮ. ಇಲ್ಲ ರಾಯ್ರೆ, ನನಗೆ ಯಾವ ಬೇಜಾರು. ಸೀತಮ್ಮನಂತ ಅಮ್ಮನ್ ಪಡೆಯೋದಕ್ಕೆ ಅಮೂಲ್ ಬೇಬಿ ಪುಣ್ಯ ಮಾಡಿದ್ದ. ಅಮ್ಮ ಮಗನ ಮಧ್ಯೆ ಹೋಗೋದಕ್ಕೆ ನನಗಿಷ್ಟ ಇಲ್ಲ. ಮೊದಲು ಅಮೂಲ್ ಬೇಬಿ ಸೀತಮ್ಮನ ಮಗ, ಆಮೇಲೆ ನನ್ನ ಗಂಡ. ಆ ಅರಿವು ನನಗಿದೆ.
ಎಂಥ ಒಳ್ಳೆ ಮನಸ್ಸು ಕಣಮ್ಮ ನಿಂದು. ರಾಯ್ರೆ, ನನಗ್ ಸೀತಮ್ಮ ಹಠ ಮಾಡೋದನ್ನ ನೋಡ್ತಿದ್ರೆ ಈ ಜಾತ್ರೆಲಿ ಮಗು ನನ್ಗ ಆ ಬಲೂನ್ ಬೇಕೇ ಬೇಕು ಅಂತ ರಚ್ಚೆ ಹಿಡಿದು ಅಳತ್ತಲ್ಲ, ಆ ತರ ಅನ್ನಿಸ್ತದೆ. ಮಿಠಾಯಿ ಬೇಕು ಅನ್ನುತ್ತಲ್ಲ ಹಾಗೆ. ಸೀತಮ್ಮಂಗೆ ಅವ್ರ ಮಗನ್ ಪ್ರೀತಿ ಬೇಕು, ಅದಕ್ಕೋಸ್ಕರನೇ ಅಲ್ವಾ ಅವ್ರು ಇಷ್ಟೆಲ್ಲ ಮಾಡ್ತಿರೋದು. ಮಾಡ್ಲಿ ಬಿಡಿ. ತುಂಬ ಸಂತೋಷ ಕಣಮ್ಮ. ನನ್ನ ಮಗ ಸೀತನಂತ ತಾಯಿನ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ನೋ, ನಿನ್ನಂತ ಹೆಂಡ್ತಿನ ಪಡೆಯೋದಕ್ಕೂ ಅಷ್ಟೇ ಪುಣ್ಯ ಮಾಡಿದ್ದ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ ರಾಯ್ರೆ. ಅಯ್ಯಯ್ಯೋ, ಅವತ್ ನೀವ್ ನನಗ್ ಮದ್ವೆಗೆ ಒಪ್ಪಿಸ್ಲಿಲ್ಲ ಅಂದಿದ್ರೆ ಅಮೂಲ್ ಬೇಬಿ ಅಂತ ಗಂಡ ನನಗ್ ಸಿಗ್ತಿರ್ಲಿಲ್ಲ. ಇಂಥ ತುಂಬ ಕುಟುಂಬಕ್ಕೆ ನಾನು ಬರೋದಕ್ಕೆ ಆಗ್ತಿರ್ಲಿಲ್ಲ. ನಿಮ್ಮ ಸಪೋರ್ಟ್ ಇದ್ದಿದ್ರಿಂದಾನೇ ಇವತ್ತಿನವರೆಗೂ ನಾನು ಈ ಮನೇಲಿ ಉಳಿಯೋದಕ್ಕೆ ಸಾಧ್ಯ ಆಗಿರೋದು. ರಾಯ್ರೆ, ತಡ ಆಯ್ತು, ನೀವು ಮಲ್ಕೊಳ್ಳಿ. ಆಯ್ತಮ್ಮ, ಬರ್ತೀನಿ. ಏನ್ ನಿರ್ವಾಕಿರೋದು ಅಂಗಡಿ ನಿಂದು? ಓಯ್, ನಿನ್ನಂತ 1000 ಅಂಗಡಿ ಅದೇ, ಎಲ್ಲ ಗೊತ್ತಿಲ್ಲ ನಂಗಿರೋದು. ತಮಾಷೆ ಮಾಡ್ಕೊಂಬಿಟ್ಟವನೆ ಹಂಗೆ. ಟೊಮಟೊ ಇಲ್ಲೇ ಐತಲ್ಲಪ್ಪ. ಹ್ಞೂ, ಪರವಾಗಿಲ್ಲ. ಏ ಕಪದ್ರಿ ಬಯಲಿ, ಯಾಕೆ ನೋಡ್ತಿರ್ಚ? ಅಂಗಡಿಗಿದ್ಮೇಲೆ ಜನ ನೋಡ್ಬೇಕು, ಗಿರಾಕಿನ. ಟೊಮಟೊ ಎಷ್ಟು? KG 30. ಏನ KG 30. ನಿನ್ನ ಮಕ್ಕ ನೋಡ್ಕೊಂಡಿದ್ಯಾ? ಸೇಮ್ ನಿನ್ನ ಮಕ್ಕಿದ್ದಂಗೆ ಐತಿದು ಟೊಮಟೊ. 30 ರೂಪಾಯಿ ಅಂತ 30, 25 ಕೊಡ್ಚ. ರೇಟ್ ಜಾಸ್ತಿ ಆಗಿದೆ ಸರ್. ಓ, ನಮ್ಮ ಏರಿಯಾದಾಗೆ 20 ರೂಪಾಯಿ KG. ಎಲ್ಲ ಮಾರ್ಕೆಟ್ನಾಗೆ ಫ್ರೆಶ್ ಆಗಿ ಸಿಗ್ಬೋದು ಮಾಲು ಅಂತ ಬಂದ್ರೆ ನೀನು ಒಳ್ಳೆ ಗಣಗಿರಾಕಿ ಕಣೆ ನೀನು. ಈಗೇನು ಕೊಡ್ತೀಯ ಹೆಂಗೆ? ತಗೊಳ್ಳಿ ಆಯ್ತು. ಅರ್ಧ KG ಕೊಡು. ಏಯ್, ಹಾಕಾಯ ಚಿನ್ನ ತೂಗ್ತಾನೆ, ಹಾಕೋ. ಆಮೇಲೆ ಮತ್ತೇನು ಕೊಡ್ಲಿ ಸರ್? ಇವೆಲ್ಲ ಏನು ಏನೈತಿ ಇಲ್ಲಿ? ಹುಳ್ಳಿಕಾಯಿ, ಕೋಸು, ಎರಡವೆ, ಹೀರೆಕಾಯಿ ಎಲ್ಲ ಬಲ್ತ್ ಲೊಟ್ಟೆ ಆಗ್ಯಾವೆ. ಹುಳ್ಳಿಕಾಯಿ ಏನು ಪ್ರಯೋಜನ ಇಲ್ಲ ಬಿಡು. ಬಂದ ಮೇಲೆ ನನ್ನ ಕೈಗುಣ ಒಂದಷ್ಟು ಜನ ಬತ್ತಾವ್ರೆ, ಬದುಕೋ ನೋಡೋ. ಸಂಜೆ ವ್ಯಾಪಾರ ಆದ್ಮೇಲೆ ಕಮಿಷನ್ ಕೊಟ್ಬಿಡು, ವ್ಯಾಪಾರ ಮಾಡಿದ್ನಲ್ಲ. ನಿನ್ನ ಮಕ ಇದ್ದಂಗೆ ಗುರು. ಅಯ್ಯೋ, ಎಲ್ಲಣ್ಣ? ಇಲ್ಲೇ ಇಡು. ನಮ್ಮ ಮನೇಲಿ ಭರ್ಜರಿ ಅತ್ತೆ ಸೊಸೆ ಕತೆ ನಡೆಯೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹೇ ಹುಡುಗಿ, ಬಿಡು ನನ್ನ ಕೈನ. ಓಹೋ, ಮೆಟ್ಲು ಹತ್ಕೊಂಡು ಹೋಗದೆ ಇರೋಷ್ಟೇನು ಸುಸ್ತಾಗಿಲ್ಲ ನನಗೆ. ಇವತ್ತೇ ಲಿಫ್ಟ್ ಕೆಟ್ಟು ಹೋಗ್ಬೇಕಾ? ಎಲ್ಲ ನನ್ನ ಕರ್ಮ. ಹುಷಾರು ಅತ್ತೆ. ಮತ್ತೆ ಅತ್ತೆ ಅಂತಿದ್ಯಾ? ಹೇಳಿಲ್ಲ ನೀನು ಅನ್ಬೇಡ ಅಂತ. ಏನ್ ಸತ್ಯ, ಕಾರ್ತಿಕ್ ಆಯ್ತು, ಈಗ ನಮ್ಮ ಅಕ್ಕನ್ಗೆ ಲೈನ್ ಹೊಡಿತಾ ಇದೆಯಾ? ಯಾಕೆ ಹೊಡಿಬಾರ್ದು ಚಿಕ್ಕತ್ತೆ? ನಮ್ ಕಾರ್ತಿಕ್ಗಿಂತ ಸೀತಮ್ಮ ಯಾವ್ದ್ರಲ್ಲಿ ಕಡಿಮೆ ಹೇಳಿ? ಮಾವ, ಅದು ನಾನು ಬೇಕು ಅಂತ ಮಾಡ್ಲಿಲ್ಲ. ನಿಲ್ಸಯ್ಯ, ಮಾತಾಡ್ಬೇಡ ನೀನು. ನನಗೆ ಮೂರ್ನಾಮ ಹಾಕ್ಬಿಟ್ಟಿಯಲ್ಲ ನೀನು. ಇನ್ನೆಂತ ಕಲಾಕಾರ ಕಳ್ಳ ಇರ್ಬೋದು ನೀನು. ಕೋಟಿ ಆಸೆ ತೋರಿಸ್ಬಿಟ್ಟು ಆ ದುಡ್ಡು ಬರ್ತತೆ ಅಂತ ನಂಬಿಸ್ಬಿಟ್ಟು ನಂತ ವಿದ್ಯುತ್ 2 ಲಕ್ಷನೂ ಕಿತ್ಕೊಂಡ್ಬಿಟ್ಟಲ್ಲ ನೀನು. 2 ಲಕ್ಷ ರೂಪಾಯಿ ಲೋನ್ ತಂದೆ ಬ್ಯಾಂಕಾಗೆ, ಅದನ್ನು ತಂದು ನಿನ್ನ ಎದೆ ಸುರಿದ್ನಲ್ಲಯ್ಯ. ನಿಲ್ಸಿ ಮಾವ, ನಿಮ್ಗೇನು ಕಡಿಮೆ ಆಸೆ ಇತ್ತಾ ದುಡ್ಡಿಂದು? 2 ಲಕ್ಷಕ್ಕೆ 2 ಕೋಟಿ ಯಾರಾದ್ರೂ ಕೊಡ್ತಾರ? ಅದನ್ನೇ ಸ್ವಲ್ಪ ಯೋಚನೆ ಮಾಡಿದ್ರ ನೀವು? ನಾನು ಹೇಳಿದ್ನೆಲ್ಲ ನೀವು ನಂಬಿದ್ರೆ ನಾನೇನು ಮಾಡಕ್ಕಾಗತ್ತೆ? ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾನು ಅಲ್ದೇ ಇದ್ರು ಇನ್ಯಾರೋ ಬಂದು ನಿಮ್ಗೆ ಇದನ್ನೇ ಮಾಡಿರೋರೇನೋ. ಇರೋದೇನೋ ಏನಂತ ಕಡಿದ್ಯಾ? ನನ್ನ ಗುಗ್ಗು ಅಂದ್ಕೊಂಡ್ಬಿಡಿದ್ಯಾ? ಬೆಟ್ಟ ಅಂದ್ಕೊಂಡ್ಬಿಡಿದ್ಯಾ? ಇವರ ನಾನೇ ದೊಡ್ಡ ಮೋಸ್ಕರ ಗೊತ್ತಾ? ಎಷ್ಟು ಜನಕ್ಕೆ ಯಾಮಾರಿಸಿದ್ದೀನಿ ಅಂತ ಗೊತ್ತೋ?
ಒಬ್ಬ ಬಡ್ಡಿ ಮೌನ ಬಂದು ಕೇಳಿದ ನನ್ನನ್ನ ದುಡ್ಡು ಕೊಡುವಂತ ವಾಪಸ್ಸು ಅಂತ ನಾನು ಎಲ್ಲರಿಗೂ ತೇದು ಇಕ್ಕಿದ್ದೀನಿ 3 ನಾಮನ ಯಾರು ಸೈ ಅನ್ಸ್ಕೊಂಡಿದ್ದೀನಿ ಬೇಡ ಮಾತು ತೋರ್ಸ್ಕೊಂಡಿಲ್ಲ ನನ್ನಂತ ಹೇಳ್ತಾ ನೀನು. ನಾವು ಮಾಡಿದ ಕರ್ಮ ಮಾವ, ನಾವು ಮಾಡಿದ್ದು ನಮ್ಗೆ ಸುತ್ಕೊಂಡು ಬರುತ್ತೆ ಅಂತಾರಲ್ಲ, ಹಾಗೆ ನಿಮ್ಗೆ ನನ್ನ ರೂಪದಲ್ಲಿ ಬಂತು, ನನಗೆ ನನ್ನ ಹೆಂಡತಿ ದಿವ್ಯನ್ ರೂಪದಲ್ಲಿ ಬಂತು. ಮುಚ್ಚೆ ಸಾಕು. ಕರ್ಮ ಅಂದ್ರೆ ಕರ್ಮ, ನನ್ನ ಕರ್ಮ ಹೋಗಿ ನಿನ್ನಂತ ನಮ್ದನ್ನ. ಹೋಗ್ಲಿ ಬಿಡಿ ಮಾವ, ಏನೋ ಆಗಿದ್ದಾಗೋಯ್ತು. ಇನ್ಮೇಲೆ ನಾನು ನಿಯತ್ತಾಗಿ ದುಡ್ದು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಬದುಕ್ಯ ಹಂಗ್ ಮಾಡ್ಬಿಟ್ರೆ ನಿನ್ನ ಹೆಂಡತಿ ಒದ್ದು ಒಳಗಡೆ ಹಾಕ್ಬಿಡ್ತಾಳೆ. ನಾಚ್ಯಾಗಲ್ವ ನಿಮ್ಗೆ? ಅಂತ ಹುಡುಗಿನೋ ನಂಬಿಸಿ ಮೋಸ ಮಾಡ್ಬಿಟ್ಟಿಯಲ್ಲ. ಅಲ್ಲ ಮಾವ, ಆಗ ನಾನು ದಿವ್ಯನಿಗೆ ಸರಿಯಾದ ಹುಡುಗ ಅಂತಿದ್ರಿ. ಆಗ ನಮ್ಮನ್ನೆಲ್ಲ ನೀನು ದುಡ್ಡನ್ನ ಆಸೆ ತೋರಿಸ್ಬಿಟ್ಟು ಮಂಗನ್ ಮಾಡ್ಬಿಟ್ಟಿರಪ್ಪ ನಾನು. ಹಾಗಿದ್ರೆ ದುಡ್ಡಿದ್ರೆ ಮಾತ್ರ ಒಳ್ಳೆಯವ್ರ? ನೋಡ, ಅನುಮಾನನೇ ಬೇಡ, ದುಡ್ಡಿದೆಯಲ್ಲ ಅದೇ ಮುಖ್ಯ. ನಾನು ಕಣ್ಣು ಮುಂದೆ ಏನಾದ್ರು ಇದ್ರೆ ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಕಳ್ಸ್ಕೊ. ಕ್ಷಮಿಸಿ ಮಾವ, ನಾನಿನ್ನು ಹೊರಡ್ತೀನಿ. ಹೊರಡಿವಂತೀರೋ? ನೋಡ, ಇದನ್ನು ಮಾಡ್ತೀಯಲ್ಲ ಅದಕ್ಕೆ ಸರಿಯಾಗಿ ಅನುಭವಿಸ್ತಾ ಇದೆಯಾ. ಬೀದಿ ನಾನು ಮೂಟೆ ಹೊರ್ತಾ ಇದೆಯಾ, ಅದೇನೋ ಕರ್ಮ ಅಂದ್ಯಲ್ಲ, ಅದೇ ಇದು. ತಿಳ್ಕೋ ಅಪ್ಪಣೆ, ನನಗೆ ನಾಮ ಆಗ್ತಾರೆ ಯಾವನು ಉದ್ಧಾರ ಆಗಿಲ್ಲ, ಆಗೋದು ಇಲ್ಲ. ನೀನೇ ಇದೆಯಲ್ಲಪ್ಪ ಪ್ರತ್ಯಕ್ಷ ಸಾಕ್ಷಿ. ನೋಡಪ್ಪ, ನಮ್ಮಂತ ಬಡವರಿಗೆ ಇದೆಲ್ಲ ಆಗ್ಬರಕಿಲ್ಲ, ಬಿಟ್ಬಿಡ್. ನಾವೆಲ್ಲ ಹಿಂಗೆ ಕಣಪ್ಪ, ಏನು ಮಾಡೋಕ್ಕಾಗಿಲ್ಲ. ಅಂತರ್ಪಿಶಾಚಿಗಳಿದ್ದಂಗೆ, ತಲಗಿದ್ರೆ ಕಾಲ್ಗಿಲ್ಲ, ಕಾಲ್ಗಿದ್ರೆ ತಲಗಿಲ್ಲ, ಇಲ್ಲೇ ಒದ್ದಾಡ್ಕೊಂಡು ಸಾಯ್ಬೇಕು. ದೊಡ್ಡಪ್ಪ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ, ಅದೇನು ಅಂತ ಸರಿಯಾಗಿ ತಿಳ್ಕೋಬೇಕು. ನೀನು ಹೇಳಿದ್ ನನಗೆ ಅರ್ಥ ಆಗುತ್ತೆ ಕಣಪ್ಪ. ನಾನೇನು ದಡ್ನ? 5 ದಿವಸದಲ್ಲಿ ಹಾಕಿರೋ ದುಡ್ಡು ಡಬಲ್ ಆಗುತ್ತೆ ಅಂದ್ರೆ ಯಾರು ಇನ್ವೆಸ್ಟ್ ಮಾಡೋದಿಲ್ಲ ಹೇಳು? ಏನು 5 ದಿನದಲ್ಲಿ ನಾವ್ ಹಾಕಿರೋ ದುಡ್ಡು ಡಬಲ್ ಆಗುತ್ತಾ? ವಾವ್! ಏನು ಮಾಡೋದು ಗೋವಿಂದು? ಹಾಕಕ್ನಂತ ದುಡ್ಡಿಲ್ಲ. ದುಡ್ಡಿರೋದು ನನಗೆ ಗೊತ್ತಿಲ್ಲ. ಅದೃಷ್ಟ ಲಕ್ಷ್ಮಿ ಯಾರು ಹೊಳಿತಾಳೋ ಏನ್ ಕತೆನೋ. ಬಿಡಪ್ಪ, ಸುಕ್ಕೂಲಿ ನಮ್ಗೆ ಸಿಗಲ್ಲ ಅಂದ್ಮೇಲೆ ಸುಮ್ಮನೆ ಯಾಕೆ ಯೋಚನೆ ಮಾಡ್ಬೇಕು ಅದನ್ನ. ಹಲೋ, ಏನು ಈ ನಡುವೆ ತುಂಬಾ ಖುಷಿಯಾಗಿದೆಯಾ? ಯಾಕಿರ್ತನ? ನಿನ್ಗಿನ್ನೊಬ್ರು ಖುಷಿಯಾಗಿರೋದನ್ನ ನೋಡಿದ್ರೆ ಹೊಟ್ಟೆ ಉರಿಯತ್ತಾ? ಡೇ ಡ್ರೀಮಿಂಗು ಇಷ್ಟೊಂದು ಖುಷಿ ಕೊಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸತ್ಯ. ವಾವ್! ಆದರೆ ಅದು ನೀರಿನ ಮೇಲಿರೋ ಬಬಲ್ ಥರ ಪಳ್ಳಂತ ಒಡೆದು ಹೋಗುತ್ತೆ, ಆಮೇಲೆ ನೀನು ಒದ್ದಾಡ್ತೀಯ. ನಾನು ಅದನ್ನು ನೋಡಿ ಖುಷಿ ಪಡ್ತೀನಿ. ನೋಡು, ನಿಜವಾದ ಹಗ್ಲಗನ್ಸು ಅಂದ್ರೆ ಇದು. ಇರ್ಲಿ ಬಿಡು, ಇವತ್ತು ನಾನು ಒಳ್ಳೆ ಮೂಡಲ್ಲಿದ್ದೀನಿ, ಕಿರಿಕ್ ಮಾಡಿ ಉಗಿಸ್ಕೋಬೇಡ. ಅಲ್ಲ ಸತ್ಯ, ನಿನಗೆ ಇಷ್ಟೊಂದು ಕಾನ್ಫಿಡೆನ್ಸು ಅದು ಎಲ್ಲಿಂದ ಬರುತ್ತೆ ಅಂತ? ಕಾನ್ಫಿಡೆನ್ಸ್ ಅನ್ನೋದು ಬ್ಲಡ್ಡಲ್ಲೇ ಇರೋದು ಕೀರ್ತನ, ಅದು ಬರೋದಲ್ಲ, ಒಳಗಿಂದಾನೆ ಇರೋದು. ಓ, ಪಂಚಿಂಗ್ ಡೈಲಾಗು. ಆದರೂ ನೀನು ಅಮ್ಮನ್ನ ಪಟಾಯಿಸ್ತೀನಿ ಅಂತ ಅದು ಹೇಗೆ ಅನ್ಕೋತಿದ್ಯೋ ನನಗಂತೂ ಗೊತ್ತಿಲ್ಲ ಸತ್ಯ. ಯಾಕಂದ್ರೆ ನೀನು ತಿಪ್ಪರ್ಲಾಗ ಹಾಕಿದ್ರು ನಮ್ಮಮ್ಮ ಚೇಂಜ್ ಆಗೋದಿಲ್ಲ. ದ್ಯಾಟ್ ಇಸ್ ಇಂಪಾಸಿಬಲ್. ಅಸಾಧ್ಯ ಅನ್ನೋದು ಈ ಸತ್ತಿನ ಡಿಕ್ಷನರಿನಲ್ಲೇ ಇಲ್ಲ. ಯು ಡೋಂಟ್ ಟೆನ್ಷನ್. ವಾವ್ ಸತ್ಯ, ನೀನು ಈ ಥರ ಎಲ್ಲ ಮಾತಾಡಿ ಕಾರ್ತಿಕನ್ನ ನಮ್ಮಪ್ಪನ್ನ ಮರಳು ಮಾಡ್ಬೋದು, ಆದರೆ ನಮ್ಮಮ್ಮನ್ನ ಮರಳು ಮಾಡೋದು ಅಷ್ಟು ಸುಲಭ ಅಲ್ಲ. ಈ ಮನೆ ಸೊಸೆ ಆಗಬೇಕು ಅಂದರೆ ಅದಕ್ಕೆ ಅಂತ ಒಂದು ಯೋಗ್ಯತೆ ಇರಬೇಕು. ಅದು ನಿನಗಿಲ್ಲ ಬಿಡು. ಕರೆಕ್ಟ್ ಕೀರ್ತನ ಡಾರ್ಲಿಂಗ್, ನನಗೆ ನಿನ್ನನ್ನು ನೋಡಿದ್ರು ಹಾಗೆ ಅನ್ಸುತ್ತೆ. ಈ ಮನೆ ಮಗಳಾಗಿ ಹುಟ್ಟೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಅದು ಹೇಗೆ ನೀನು ಮನೆ ಮಗಳಾಗಿ ಹುಟ್ಬಿಟ್ಟೆ ಅಂತ.
ಬಿಡು, ಹಿಂಗೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್. ನಾವು ಎಲ್ಲಿದ್ವಿ ಹೇಗಿದ್ವಿ ಅನ್ನೋದಕ್ಕಿಂತ ಇಲ್ಲಿ ಹೇಗಿದ್ದೀವಿ ಮುಂದೆ ಏನಾಗ್ತೀವಿ ಅನ್ನೋದೇ ಮ್ಯಾಟ್ರ್. ನಾನೀಗ ಈ ಕೋಟೆ ಮನೆ ಸೊಸೆ. ಈ ಮನೆ ಘನತೆ ಗೌರವನ ಹೇಗೆ ಕಾಪಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬೇರೆಯವ್ರ ನೀತಿ ಪಾಠ ನನಗೆ ಕೀರ್ತನ, ನೀನು ನೋಡ್ತಾ ಇದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ.